ಹೋಶೆ 6ನೇ ಅಧ್ಯಾಯ 3ನೇ ವಚನ. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಹೃದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆ ಹೋಗುವರು ಎಂಬುದಾಗಿ. ಇಸ್ರಾಯೇಲ್ ಜನ ಪಶ್ಚಾತ್ತಾಪದ ಒಂದು ಪ್ರಾರ್ಥನೆ ಮಾಡ್ತದ. ಇಸ್ರಾಯೇಲ್ ಜನಾಂಗವೆಲ್ಲ ಪಶ್ಚಾತ್ತಾಪದ ಒಂದು ಪ್ರಾರ್ಥನೆ ವಿಜ್ಞಾಪನೆ ದೇವರ ಸನ್ನಿಧಿಯಲ್ಲಿ ಅವರು ಕೃತಜ್ಞರಾಗಿದ್ದಾರೆ. ಆದರೆ ಹುಡುಗಿ ತಿಳಿದುಕೊಳ್ಳೋಣ ಅಂತ ಹೇಳಿ ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿ ತಿರುಗಿ ಅವ್ರು ಮಾಡ್ತಾರೆ. ಆಗ ದೇವರಿಗೆ ಸಂಬಂಧಪಟ್ಟಂತ ಒಂದು ಜನ, ದೇವರಿಗೆ ಸಂಬಂಧಪಟ್ಟ ಒಂದು ಮಕ್ಕಳು, ದೇವರಿಗೆ ಸ್ತುತಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪಶ್ಚಾತ್ತಾಪಡ್ತೇವೆ ಇಲ್ಲದಿಲ್ಲ, ತಿರುಗಿ ಮತ್ತು ಅದೇ ಹಿಂದೆ ಕಾರ್ಯ ಮಾಡ್ತಾರೆ. ಪಶ್ಚಾತ್ತಾಪದ ಪ್ರಾರ್ಥನೆ ಅದ ಇಲ್ಲದಿಲ್ಲ, ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡ್ತೇವೆ, ತಿರುಗಿ ಅದೇ ಹಿಂದಿರುಗಿ ಮತ ಕಾರ್ಯಗಳು ಮಾಡ್ತೇವೆ. ದೇವರು ಸ್ಪಷ್ಟವಾಗಿ ನಮಗ ಪ್ರತಿಯೊಂದು ವಿಷಯದಲ್ಲಿ ಎಚ್ಚರಿಸ್ತಾನೆ. ಮೊದಲು ನಾವು ಅಂತೇವಂತ ಹುಡುಕೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಹುಡುಕ್ತೇವೆ, ದೇವರು ಹುಡುಕ್ತೇವೆ, ಹುಡುಕಿ ಹುಡುಕಿ ದೇವರನ್ನು ಕಂಡುಕೊಳ್ತೇವೆ, ದೇವ್ರು ನಾವು ತಿಳಿದುಕೊಳ್ತೇವೆ ಇಲ್ಲದಿಲ್ಲ. ತಿಳಿದುಕೊಂಡ ತಕ್ಷಣ ಸ್ವಲ್ಪ ದಿನ ದೇವರ ಸನ್ನಿಧಿಯಲ್ಲಿ ನಿಲ್ಲುತ್ತೇವೆ. ಆ ದಿನಗಳು ಕಳೆದ ನಂತರ ಮತ್ತು ತಿರುಗಿ ದೇವರು ನಾವು ಮಾಡ್ತಾ ಹೋಗ್ತೀವಿ. ದೇವರ ಸನ್ನಿಧಿಯಲ್ಲಿ ಬಹಳಷ್ಟು ಜನರು, ಅನೇಕ ಜನರು ಹುಡುಕೊಂಡು ಬರ್ತಾರ. ಎಲ್ಲಿ ಅದ್ಭುತ ಆಗತ್ತವ, ಎಲ್ಲಿ ಸೂಚಕ ಕಾರ್ಯಗಳಾಗ್ತವ, ಎಲ್ಲಿ ಹ್ಯಾಂಗ್ಯಾಂಗ ಕಾರ್ಯಗಳಾಗ್ತವೆ ಎಂಬುದಾಗಿ ಜನ ಹುಡುಕಿ ಬರ್ತದ. ಹುಡುಕಿ ಬಂದ ತಕ್ಷಣ ಯಾವಾಗ ನಾವು ಏನು ಬೇಡ್ತೀವೋ ನಮಗೆ ಸಿಗ್ತದೋ, ಸಿಕ್ಕ ತಕ್ಷಣ ಮಾತನಾಡೋದು ಇಲ್ಲಿ ಮಾಡ್ತಿದ್ದೇವೆ. ಅದು ದೇವ್ರ ವಾಕ್ಯ ಹೇಳೋದ. ನಾವು ಸ್ಪಷ್ಟವಾಗಿ ಹುಡುಕಿ ನಾವು ತಿಳ್ಕೊಂಡು ತಿರುಗಿ ಆತನಿಗೆ ನಾವು ಹಿಂಬಾಲಿಸುವಂತರಾಗಬೇಕು. ಯೇಸುವಿ ಅನೇಕ ಜನರಿಗೆ ಶಿಷ್ಯರು ರೆಡಿ ಮಾಡ್ಕೊಳ್ಳೋಣ, ಶಿಷ್ಯರು ರೆಡಿ ಮಾಡಿಕೊಂಡು ಶಿಷ್ಯರಿಗೆಲ್ಲ ಉನ್ನತ ಒಂದು ಕಾರ್ಯಗಳು ಮಾಡಿ ಅದ್ಭುತಗಳು ತೋರಿಸೋಣ, ಸೂಚಕಾರ ತೋರಿಸೋಣ. ರೊಟ್ಟಿ ಇಲ್ಲದ ಸಮಯದಲ್ಲಿ ನೀರು ರೊಟ್ಟಿ ಇಟ್ಕೊಂಡು ಅದ್ಭುತ ಕಾರ್ಯಗಳು ಮಾಡಿ ಜನರಿಗೆ ಊಟ ಹಸಿವೆಲ್ಲ ಜನರಿಗೆ ಬಳಸ್ತಾನ. ಶಿಷ್ಯರು ಯೇಸುವಿನ ಜೊತೆ ಹಗಲು ಇರುಳು ಉಳಿದರ ತಿಳಿದರ ಎಲ್ಲನೇ ಮಾಡ್ಯಾರ. ಅದ್ವಿ ಯೇಸುವಿನ ಒಂದು ಸ್ವಲ್ಪ ಹೊತ್ತಿಗೆ ಸಿಕ್ಕಿಡ್ತಾರೆ. ಒಂದಿಗೆ ಯೇಸುವಿನ ಮೇಲೆ ತಿರುಗಿ ಸಾಮ್ರಾಯ ಸ್ತ್ರೀ, ಈ ಸ್ತ್ರೀ ಜೊತೆ ಇವನಿಗೆ ಕೆಲಸ, ಇವರಿಗೆ ಕೆಲಸ, ಆಕೆ ಒಂದು ವ್ಯಭಿಚಾರಿ ಸ್ತ್ರೀ, ಆಕೆ ಜೊತೆ ಯಾಕೆ ಸಂಪರ್ಕ ಮಾಡ್ತಾನೆ, ಆಕೆ ಜೊತೆ ಯಾಕೆ ಮಾತಾಡೋದ ಅಂತ ಹೇಳಿ ಯೇಸುವಿನ ಡಾಕ್ಟರ್. ಯೇಸು ಸ್ವಾಮಿ ಮೇಲೆ ಅಂದ್ರೆ ಶಿಷ್ಯರು ಯೇಸು ಸ್ವಾಮಿ ಹಿಂಬಾಲಿಸಿ ಅದ್ಭುತಗಳು ನೋಡಿ, ಸೂಚಕ ಕಾರ್ಯ ನೋಡಿ, ಯೇಸುಸ್ವಾಮಿ ತಿಳಿದುಕೊಂಡು ಯೇಸುಸ್ವಾಮಿ ವಿಷಯದಲ್ಲಿ ಎಚ್ಚರ ಕುರಿತು ಅನೇಕ ಮನೆಗಳಿಗೆ ಹೋಗ್ತಾರೆ, ಅನೇಕ ಗ್ರಾಮಗಳಿಗೆ, ಅನೇಕ ಪಟ್ಟಣಗಳಲ್ಲಿ ಸುವಾರ್ತೆ ಪ್ರಕಟಿಸುವಾಗ ಯೇಸುಸ್ವಾಮಿಯನ್ನು ಹಿಂಬಾಲಿಸ್ಯಾರ. ಯೇಸುಸ್ವಾಮಿ ಎಂಥವರೆಂಬುದ ಕೂಡ ತಿಳಿದುಕೊಂಡಾರ. ಆದ್ರೆ ಅವರಿಗೆ ಗಲ್ಲಿಗಾಗಿ ಮಾತಾಡ್ತಾರೆ. ಸಮರಯಿಸಿದಂತೆ ನಿನಗೆ ಸಂಪರ್ಕ, ನಿನಗೆ ಕೆಲಸ ಆಗಿರ್ತಾರೆ ಅಂತ ಹೇಳಿ ಮಾತಾಡ್ತಾರೆ. ಆದ್ರೆ ಬೇಸಮ್ಮ ಆ ಸಾಮ್ರಾಜ್ಯ ಸ್ತ್ರೀಗೆ ಸ್ವಾಮಿ ರಕ್ಷಣೆ, ಆಕೆ ರಕ್ಷಣೆ ಸಿಗ್ತದೆ. ಆಕೆ ರಕ್ಷಣೆ ಸುವಾರ್ತೆ ಪ್ರಕಟಿಸಿದ ತಿರುಗಿ ಯಾವುದರ ಪ್ರಕಟಿಸಿದ ಅಂದ್ರೆ ಯೇಸುವಿನ ಕಂಡುಕೊಂಡಿದ್ದ ಮತ್ತು ನೀವು ಕೂಡ ಕಂಡುಕೊಂಡಿದ್ದಾಗ ಆ ಗ್ರಾಮ ಎಲ್ಲ ಹೋಗಿ ಹೇಳ, ಆ ಪಟ್ಟಣವೆಲ್ಲ, ಆ ಗ್ರಾಮ ಊರೆಲ್ಲ ತಿರುಗಿ ಮನೆಗೆ ಹೇಳ, ಮನೆಗೆ ಹೇಳಿ ಮಾರ್ಪಟ್ಟಳ ಅನೇಕ ಜನರಲ್ಲಿ ಮಾರ್ಪಡಿಸ್ತಕ್ಕಂಥ ಒಂದು ಕಾರ್ಯಗಳು ಆ ಸಂಭವಿಸಿ ವ್ಯಭಿಚಾರಿಸಿದ. ಆಕೆ 5 ಮಂದಿ ಗಂಡನೇ ಇರ್ತಾರೆ, ಒಬ್ಬರಿಲ್ಲ, ಒಬ್ಬ ಬಿಟ್ಬಿಡ್ತಾನೆ, ಮತ್ತೊಬ್ಬನೇ ಮಾಡ್ಕೊತಾರೆ, ಮತ್ತೊಬ್ಬ ಮಾಡ್ಕೊತಾರೆ. ಆಕೆ ಪರಿಸ್ಥಿತಿ ಇದ್ದೆ. ಆಗ ದೇವರು ಪ್ರತಿ ವಿಷಯದಲ್ಲ ಮನೆ ಎಚ್ಚರಿಸಲತ್ತ, ಪ್ರತಿ ಸಮಯದಲ್ಲಿ ಎಚ್ಚರಿಸಲತ್ತ, ಪ್ರತಿ ಗಳಿಗೆಲ್ಲ ಮನೆ ಎಚ್ಚರಿಸಲತ್ತ, ಪ್ರತಿ ನಿಮಿಷದಲ್ಲ ಮನೆ ಎಚ್ಚರಿಸಲತ್ತನ. ಆದರೆ ಆತನ ಎಚ್ಚರಿಕೆಗೆ ನಾವು ಒಳಗಾಗಬೇಕು. ಆತನ ಎಚ್ಚರಿಕೆಗೆ ನಾವು ಒಳಗಾಗಬೇಕು. ಇಸ್ರಾಯೇಲ್ ಪಶ್ಚಾತ್ತಾಪ ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ, ತಿರುಗಿ ಅದೇ ಕಾರ್ಯಗಳು ಮಾಡ್ತಾರೆ. ಮುಂಗಾರು ಹಿಂಗಾರು ಮಳೆ ಯಾವ ತರ ಬಿದ್ದು ಭೂಮಿಯನ್ನು ಕಂಪಿಸುತ್ತದೋ, ಭೂಮಿ ಯಾವ ತರ ಹಸಿರು ಮಾಡ್ತದೋ, ಬೆಳೆ ಉತ್ಪತ್ತಿ ಮಾಡೋದಕ್ಕೆ ಯಾವ ತರ ಭೂಮಿಗೆ ಮಳೆ ಬಿದ್ದು ಕಾರ್ಯಗಳು ಮಾಡಿ ಬೆಳೆ ಉತ್ಪತ್ತಿ ಮಾಡ್ತದೋ, ಆ ತರ ನಮ್ಮ ದೇವರನ್ನ ಹುಡುಕಿ ನಾವು ತಿಳ್ಕೊಳ್ಳಿ ಅಂತಾರ. ಹುಡುಕ್ತಾರ, ದೇವರೊಳಗೆ ಸಿಕ್ಕ ತಕ್ಷಣ ಮಾಡ್ತಾರೆ.
ಆವತ್ತಿನ ಆ ಇಸ್ರಾಯೇಲ್ ಜನರು ಮಾಡ್ತಾರ, ಇವತ್ತಿನ ನಾವು ಮಾಡ್ತಕ್ಕಂಥ. ಆದರೆ ದೇವರಿಗೆ ಎಂದಿಗೂ ನಾವು ಮಾಡಿಕೊಳ್ಳೋದು. ದೇವರು ಅದ್ಭುತ ಸ್ವರೂಪರನ್ನ, ಆಲೋಚನೆ ಕರ್ತನ, ಪ್ರಾರ್ಥನಾ ದೇವರನ್ನ, ನಿತ್ಯನ ತಂದೆನ, ಸಮಾಧಾನ ಪ್ರಭುವನ್ನ ನಮಗೆ ಯಾವ ವೇಳೆಯಲ್ಲಿ, ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ ನಮಗೆ ಯಾವ ಯಾವ ತರ ನಮ್ಮ ಜೀವಿತದಲ್ಲಿ ಕಾರ್ಯಗಳಾಗಬೇಕು ಆಯಾ ತರವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯಗಳು ಮಾಡ್ತಕ್ಕಂಥ ದೇವರನ್ನ. ಆದರೆ ಅದನ್ನು ಮಾಡ್ಕೋಬಾರ್ದು. ಯಾರ ಮಾಡ್ತಿರ್ತಾರೋ ಅವ್ರಿಗೆ ದೇವರು ಮಾಡ್ತಿದ್ದ ಬೇರೆ, ಯಾರು ಮಾಡ್ತಿರ್ತಾರೋ ಅವ್ರಿಗೆ ಸ್ಪಷ್ಟವಾಗಿ ದೇವರು ಮಾಡ್ತಿರ್ತಾರೆ. ಮದುವೆ ಅಂತ ಅನ್ಕೋತನ ಈ ದಿನ ಮಕ್ಕಳನ್ನ ಬಲಿ ಬರ್ತಾರೆ, ಈ ದಿನ ಬರ್ತಾರೆ, ಈ ದಿನ ಬರ್ತಾರೆ, ಈ ದಿನ ಬರ್ತಾರೆ, ಇವತ್ತು ಬರ್ತಾರೆ, ಇವತ್ತು ಬರ್ತಾರೆ, ಇವತ್ತು ಬರ್ತಾರೆ ಅಂತೇಳಿ ನೋಡ್ತಾನ, ಹುಡುಕ್ತಾನ. ನೀವು ಅದರ ಕಣ್ಣುಗಳು ನಿಮ್ಮ ನೋಡ್ತಾ ಇರ್ತಾವ. ಆದರೆ ಅದನ್ನು ನೀವು ಇಟ್ಟುಕೊಂಡು ನಾವು ಎಲ್ಲ ಕಾಲ ಮಾಡ್ತೇವೆ. ಯಾವಾಗ ಬರ್ತೇವೆ ಗೊತ್ತದ, ಹಾಳಾದಾಗ, ನಾಶದಾಗ, ಇದ್ದಂತೆಲ್ಲ ಕಳ್ಕೊಂಡಾಗ, ಜೀವಿತ ಎಲ್ಲ ಸಮರ್ಪಣೆ ಮಾಡಿದಾಗ, ಜೀವಿತ ಎಲ್ಲ ಹಾಳು ಮಾಡ್ಕೊಂಡಾಗ, ಕುಟುಂಬವನ್ನು ಹಾಳು ಮಾಡ್ಕೊಂಡಾಗ, ಅನೇಕ ಒಂದು ಈಗಿನ ಈ ಸ್ಥಿತಿಗೆ ನಾವು ಬಂದಾಗ, ಏನು ಇಲ್ಲದಂತ ಒಂದು ಸ್ಥಿತಿ ಇದ್ದಾಗ ಮತ್ತ ಅವತ್ತು ಉಳಿದು ಮತ ತಿರುಗಿ ಅದೇ ಕಾರ್ಯ ಮಾಡ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನೆ, ನಾಯಿ ಕಕ್ಕಿ ಯಾವ ತರ ನೆಕ್ಕುತ್ತದೋ ನೀನು ಕೂಡ ಆ ತರ ಇದೆ. ಆದ್ರೆ ಆ ತರ ಇರಬಾರ್ದಂಬುದಾಗಿದೆ ಉದ್ದೇಶ. ನಾಯಿ ಮೇಲೆ ಹಾಕಿದವರು ಯಾಕೆ ಮಾಡ್ತಾರೆ ಅಂದ್ರೆ, ಜನರಿಗೆ ಯಾಕೆ ಮಾತಾಡೋಣ, ಯಾವ ಅವ್ರಿಗೆ ಬೋಧಿಸಿದ್ರೆ ಅವ್ರು ಮಾಡ್ತಕ್ಕಂಥ ಗುಣಗಳು ಮಾಡ್ತಾ ಇದ್ದ ಕಾರಣ ಅವ್ರಿಗೆ ಎಚ್ಚರಿಸಿನ ಬೈದಂತ ಬೇರೆ. ಅದಕ್ಕೆ ದೋಷ 4 ಒಂದು ಇಸ್ರಾಯೇಲರೇ, ಯೆಹೋವನ ವಾಕ್ಯವನ್ನು ಕೇಳಿರಿ, ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ಏಕೆಂದರೆ ಪ್ರೀತಿ, ಸತ್ಯತೆ, ದೇವಜ್ಞಾನಗಳು ದೇಶದಲ್ಲಿ ಇಲ್ಲ. ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವ್ಯಭಿಚಾರ ಇವುಗಳು ನಡೆಯುತ್ತವೆ. ದೊಂಬಿಗಳು ಆಗುತ್ತಲಿವೆ. ದೇಶವೆಲ್ಲ ರಕ್ತಮಯವಾಗಿದೆ. ನೋಡಿ, ದೇವರು ವಾಕ್ಯದಲ್ಲಿ ನಮ್ಮನ್ನ ಹೆಸರಿಸ್ತಾನೆ. ಇಸ್ರಾಯೇಲರ ಯೆಹೋವನ ವಾಕ್ಯವನ್ನು ಕೇಳಿರಿ ಎಂಬುದಾಗಿ ಹೇಳ್ತಾನೆ. ಯೆಹೋವನ ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ಏಕೆಂದರೆ ಪ್ರೀತಿ, ಸತ್ಯತೆ, ದೇವ ಜ್ಞಾನಗಳು ದೇಶದಲ್ಲಿ ಇಲ್ಲ. ಕೆಲವರು ಸುಳ್ಳು ಸಾಕ್ಷಿ ಹೇಳ್ತಾರೆ, ನರಹತ್ಯೆ ಮಾಡ್ತಕ್ಕಂಥ, ಕಳ್ಳತನ, ವ್ಯಭಿಚಾರ ಮಾಡ್ತಕ್ಕಂಥ ಹೇಳ್ತಾರೆ. ಅನೇಕ ಜನರು ತಮ್ಮದೇ ಒಂದು ದಾರಿ, ದೇವ್ರ ಸನ್ನಿಧಿಯಲ್ಲಿ ಬರಬೇಕು, ಭಜನಾ ಮಾಡಬೇಕು, ಮತ್ತೆ ಹಿಂದಿನ ಹೋಗಿ ಅದೇ ಪಾಪ ಮಾಡಬೇಕು. ದೇವ್ರ ಸನ್ನಿಧಿಯಲ್ಲಿ ಬರಬೇಕು, ಭಜನಾ ಮಾಡಬೇಕು, ಹಿಂದಿನ ಹೋಗಿ ಅದೇ ಕಾರ್ಯಗಳು ಮಾಡಬೇಕು. ದೇವ್ರ ಸನ್ನಿಧಿಯಲ್ಲಿ ಏನು ಮಾಡಬಾರ್ದು ಎಂಬುದನ್ನು ಒಪ್ಪಿಕೊಂಡು ಬಿಟ್ಬಿಟ್ಟು ಮತ್ತೆ ಹಿಂದಿನ ಹೋಗಿ ಅದೇ ಕಾರ್ಯಗಳು ಮಾಡ್ತಾರೆ. ಅದಕ್ಕೆ ದೇವರ ವಾಕ್ಯವನ್ನು ನಾವು ಕೇಳಬೇಕಾಗ್ತದೆ. ಯಾಕಂದ್ರೆ ದೇವರು ಪ್ರೀತಿ, ಸತ್ಯತೆ ಹಸ್ತದ, ಆದರೆ ಆ ಪ್ರೀತಿ ಇರತಕ್ಕಂಥ ಜ್ಞಾನ ಸುಳ್ಳು ಸಾಕ್ಷಿ, ವಿಚಾರಗಳು ನಡೀತವೆ ಎಂಬುದಾಗಿ, ದೊಂಬಿಗಳಾಗುತ್ತವೆ ಎಂಬುದಾಗಿ, ದೇಶವೆಲ್ಲ ರಕ್ತಮಯವಾಗಿದೆ ಎಂಬುದಾಗಿ ರಕ್ತ ನಿನ್ನ ರಕ್ಷಣೆ ಕೊಡುವುದಕ್ಕಾಗಿ, ನಿನ್ನ ಪಾಪವನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಿನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಆತ ರಕ್ತವನ್ನು ಸುರಿಸಿದ. ಆದರೆ ಆ ರಕ್ತದ ಬೆಲೆ ಎಷ್ಟು ಏನ್ ಮಾಡೋದಿಲ್ಲ ಕಟ್ಟಲಾಗಲ್ಲ. ಆ ರಕ್ತದ ಬೆಲೆ ನಿನ್ನ ಇರ್ತಕ್ಕಂಥ ನೀ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ್ರು ಕೂಡ ಆತನಿಗೆ ಆ ರಕ್ತದ ಬೆಲೆಯನ್ನು ಕಟ್ಟಲಾಗಲ್ಲ. ಹೇಳ್ತಾನ, ರಕ್ತ ಅಂದ್ರೆ ಹೊಲಸಾದ ರಕ್ತದಿಂದ ತುಂಬಿದ ಬೆಳೆದ, ಒಳ್ಳೆ ರಕ್ತದಿಲ್ಲ, ಹೊಲಸಾದ ರಕ್ತದಿಂದ ದೇಶಗಳ ತುಂಬೋಗ್ಯದ, ಪ್ರಪಂಚ ತುಂಬೋಗ್ಯದ, ವಿಶ್ವಗಳ ತುಂಬೋಗ್ಯದ. ಹಾಗಾಗಿ ಆ ಹೊಲಸಾದ ರಕ್ತ ತೊಳೆದು ಶುದ್ಧಿ ಮಾಡೋದಕ್ಕಾಗಿ ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ಭೂಮಿಗೆ ಬಂದುಬಿಟ್ಟಿದೆ. ಪರಿಶುದ್ಧವಾಗಿ ರಕ್ತ ಬರ್ತಕ್ಕಂಥ ಕಾರಣ ಏನು? ನೀನು ನಾವು ಮಾಡತಕ್ಕಂಥ ಪಾಪ, ನಾವು ನೀವು ಮಾಡತಕ್ಕಂಥ ಪಾಪ, ದ್ರೋಹ, ಅಪರಾಧಗಳು, ಮಾಡತಕ್ಕಂಥ ಕಾರ್ಯಗಳು ಮಾಡ್ತಾರ. ಯಾವುದು ಮಾಡಬೇಕು ದೇವ್ರ ಸನ್ನಿಧಿಲಿ ಅದು ನಾವು ಮಾಡಬಾರ್ದು, ಮತ್ತೆ ಮಾಡ್ತೇವೆ. ಎಂತ ಒಂದು ಸ್ಥಿತಿಯಲ್ಲಿ ದೇವರು ಎಚ್ಚರಿಸೋದಕ್ಕಾಗಿ ಸ್ವಂತ ರಕ್ತವನ್ನು ತೆಗೆದುಕೊಂಡು ನನಗೆ ಯಾವ ಹೋದ ರಕ್ತ ನಿನ್ನ ಪಾಪ ಶುದ್ಧ ಆಗಿಲ್ಲ, ಯಾ ಕುರಿ ರಕ್ತದಿಂದ ಪಾಪ ಶುದ್ಧ ಆಗಿಲ್ಲ, ತೊಳೆದಿಲ್ಲ, ಯಾ ದನಗಳದು ಕೋರಿ ಎತ್ತಿನ ರಕ್ತಗಳಿಂದ ಪಾಪ ಶುದ್ಧ ಆಗಿಲ್ಲ. ಅದಕ್ಕೆ ಪಾಪ ಶುದ್ಧ ಎಲ್ಲಿ ಗೊತ್ತನ? ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಶುದ್ಧ ಆಗಿದೆ. ಯಾರ ರಕ್ತ? ಯೇಸು ಸ್ವಾಮಿ ರಕ್ತದಿಂದ. ಪಾಪ ಬೆಳೆಯಲಿದೆ ಯಾರಿಂದ? ಯೇಸು ಸ್ವಾಮಿ ರಕ್ತದಿಂದ. ನೀವು ನಾವು ಪಾಪದಿಂದ ಹೊರಬಿದ್ದೇವೆ ಯಾರಿಂದ? ಯೇಸು ಸ್ವಾಮಿ ರಕ್ತದಿಂದ ನಾವು ಬಿಡುಗಡೆಯಾಗಿ
ಅದಕ್ಕೆ ಎಚ್ಚರ ನಾವು ಹುಡುಕಿ 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 ಯೇಸುವನ್ನು ನಾವು ತಿಳ್ಕೊತೇವೆ, ಹುಡುಕಿ ಹುಡುಕಿ ತಿಳ್ಕೊತೇವೆ, ಹುಡುಕಿ ಹುಡುಕಿ ತಿಳ್ಕೊತೇವೆ. ತಿಳ್ಕೊಂಡ ತಕ್ಷಣ ಸ್ವಲ್ಪ ದಿನ ಆದ ತಕ್ಷಣ ಮತ್ತೆ ಮಾಡ್ತೀವಿ, ನಾವು ಬಿಟ್ಕೊಡ್ತೇವೆ. ನಾವು ಬಿಟ್ಕೊಡ್ಬಾರ್ದು. ನಾವು ದೇವರು ಹಿಡ್ಕೊಂಡು ಆತನ ಹತೋಟಿಲಿದ್ದು, ಆತನ ಕಾರ್ಯಗಳು ನೆಲೆಗೊಂಡಿದ್ದು, ಆತನ ಚಿತ್ತವನ್ನು ನಡೆಸಿಕೊಂಡರಾಗಿದ್ದು ಅಂದರೆ ಉನ್ನತ ಸ್ಥಾನದಲ್ಲಿ ಸಾಧ್ಯ ಬೇರೆ. ಅದಕ್ಕೆ ಪಶ್ಚಾತ್ತಾಪ ಒಂದು ಇಲ್ಲದಿಲ್ಲ, ಪಶ್ಚಾತ್ತಾಪ ಪಡ್ತೀವಿ ನೀವು ಇಲ್ಲದಿಲ್ಲ, ಪಶ್ಚಾತ್ತಾಪ ಪಡೋದು ಮತ್ತೆ ಪಾಪ, ಪಶ್ಚಾತ್ತಾಪ ಪಡಬೇಕು ಅಂತ ಪಾಪ ಮಾಡಬೇಕು, ಪಶ್ಚಾತ್ತಾಪ ಮಾಡಬೇಕು ಅಂತ ಪಾಪ ಮಾಡಬೇಕು. ಆದರೆ ಇಂಥ ಒಂದು ಪಾಪ ವಿಷಯವಾಗಿ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಲ್ಲ ನಮ್ಮನ್ನಾಗ್ತದೆ. ಅದಕ್ಕೆ ಯಾವತ್ತು ಬರುತ್ತೆ 3ನೇ ಅಧ್ಯಾಯ 14ನೇ ತನ ಲೋಕದ ಮೇಲೆ ದೇವರು ಎಷ್ಟೊಂದು ಪ್ರೀತಿಯಲ್ಲಿ ನಾನು ಒಬ್ಬನೇ ಮಕ್ಕಳನ್ನು ಕೊಟ್ಟಂತ ಆತನ ನಮ್ಮವರು ಒಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ನೆತ್ತಿ ಜೀವ ಪಡೆದುಕೊಳ್ಳಬೇಕೆಂಬುದಾಗಿ ಆತನನ್ನು ಕೊಟ್ಟಂತೆ. ಈ ಸಂಬಂಧದ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಜೀವ ಹೊಂದಬೇಕೆಂಬುದಾಗಿ, ಪ್ರತಿಯೊಬ್ಬರು ನೀತಿಗಾಗಿ ನಿಜತೆಗೆ ಬೆಳಬೇಕೆಂಬುದಾಗಿ, ಪ್ರತಿಯೊಬ್ಬರು ಉನ್ನತ ಸ್ಥಾನ ಬರಬೇಕೆಂಬುದಾಗಿ, ಪ್ರತಿಯೊಂದು ಕುಟುಂಬ ಉನ್ನತ ಸ್ಥಾನ ಬರಬೇಕೆಂಬುದಾಗಿ, ಪ್ರತಿಯೊಬ್ಬರು ದೇವರ ಸನ್ನಿಧಿಯಲ್ಲಿ ಉನ್ನತ ಈ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ದೇವರ ಉದ್ದೇಶದಲ್ಲಿ ಕೊನೆಯದಾಗಿ ನಿತ್ಯ ಜೀವನದಲ್ಲಿ ಬರೋದನ್ನ ಈ ಲೋಕದ ಯಾತ್ರೆ ಮುಗಿಸ್ಕೊಳ್ಳೋದನ್ನ ನಾವು ಪ್ರಾರ್ಥನೆಯಲ್ಲಿ ಕಾಣಿಸ್ಕೊಳ್ತೇವೆ. ಭೂಮಿಯ ಎರಡನೇ ಮರಣದಿಂದ ನಾವು ಎಬ್ಸುವಾಗ ಆತ ಎರಡನೇ ಮರಣ ಅಂದ್ರೆ ಎರಡನೇ ಸಾಧ್ಯತೆ ಬರುವಾಗ ನಾವು ಈ ಭೂಮಿಯಿಂದ ಆತ ನಾವು ಎಬ್ಸಲ್ಪಡ್ತೀವಿ. ಯಾರು ಎಬ್ಸಲ್ಪಡ್ತಾರೆ ಗೊತ್ತಲ್ಲ? ಯಾರಲ್ಲಿ ಜೀವ ಅವ್ರು ಮಾತ್ರ. ಯಾರ ಜೀವ? ಕ್ರಿಸ್ತನ ಜೀವ. ಕ್ರಿಸ್ತನ ಅನುಸಾರ ಮಾಡಬೇಕು, ಕ್ರಿಸ್ತನ ಆಚರಣೆಗಿದ್ದು ಕ್ರಿಸ್ತನ ಮಾಡ್ತಕ್ಕಂಥ ಆಜ್ಞೆಗಳ ಪರಿಪೂರ್ಣ ಮಾಡಿಕೊಂಡು ಆತನಲ್ಲಿ ನಮಗೆ ರಕ್ಷಣೆ ಒಂದು ದಿಗ್ಗಸನ ಹೊಂದಿ ಆತನ ದೇಹ ಅನಂತದಲ್ಲಿ ಪಾಲ್ಗೊಂಡಿದ್ದು ಆತನ ಚಿತ್ತವನ್ನು ನೆರವೇರಿಸಿಕೊಂಡು ತನ್ನಂತ ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಿಸಬೇಕಂತವ್ರು ಯಾರು ಇರ್ತಾರೋ ಎರಡನೇ ದಿವಸ ಬರುವಾಗ ಸತ್ತದ ದಿನ ನಾವು ಹೇಳ್ತೇವೆ, ಆತನ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತೀವಿ. ಯಾರು ಆತನ ಮಕ್ಕಳ ಅಧಿಕಾರದನ್ನು ಅವ್ರು ಮಾತ್ರ ಹೇಳ್ತಾರೆ ಬೇರೆ, ಯಾರು ನಂಬಿ ರಕ್ಷಣೆ ಮತ್ತು ಆತನ ಚಿತ್ತ ನಡೀತಾರೋ ಅವ್ರ ಮಾತ್ರನೇ ಆತನ ಸನ್ನಿಧಿಯಲ್ಲಿ ಕಾಣಿಸ್ತಾರೆ ಬೇರೆ. ಅದಕ್ಕೊಂದು ಕಾರಣ ಪಡೆದ ಪರಲೋಕ ಆಲಿಸು ಪಾತ್ರವೇ ಕರುಣಿಸು, ಪರಲೋಕವೇ ಲಾಲಿಸು ಪಾತ್ರವೇ ಕರುಣಿಸುವುದಾಗಿ. ಯಾಕಂದ್ರೆ ಪಾತಾಳ ಮೇಲೆ ದೇವರ ಕರುಣೆ ಇರಬೇಕು. ಪರಲೋಕದಲ್ಲಿರ್ತಕ್ಕಂಥ ದೇವರು ಒಂದು ವೇಳೆ ನಮ್ಮ ಕರುಣೆ ತೋರಿಸಿ ಆಲಿಸಿದ ನಂತರ, ಒಂದು ವೇಳೆ ನಮ್ಮ ವಿಷಯವಾಗಿ ಚಿಂತಿಸಿದ ನಂತರ, ನಮ್ಮ ವಿಷಯವಾಗಿ ನಮ್ಮನ್ನು ಪರೀಕ್ಷಿಸಿದ ನಂತರ ನಾವು ಉನ್ನತ ಸ್ಥಾನದಲ್ಲಿ ಒಂದಿನ ನಾವು ಕಾಣಿಸ್ತಾ ಹೋಗ್ತೇವೆ. ಯಾಕಂದ್ರೆ ಪರಲೋಕ ನಿವಾಸದಲ್ಲಿರ್ತಕ್ಕಂಥ ಆತನು ನಮ್ಮ ಹೃದಯ ನಿವಾಸಕ್ಕೆ ನಮ್ಮ ಒಳಗೆ ಮಾಡ್ತಾ ಇದ್ದೇವೆ. ಆತನ ಹೇಳಿದ ಸ್ಪಷ್ಟವಾಗಿ ಈ ಲೋಕದ ದೇವಾಲಯವನ್ನು ಒಂದು ಕಡೆಕ್ರಿ ನಾವು 3 ದಿನ ಕಟ್ತಾ ಇರ್ತಾನೆ. 3 ದಿನ ಕಟ್ಟಕ್ಕಂತಂದ್ರೆ ಏನು? ಯಾವ ದೇವಾಲಯ ಕಟ್ಟಿಕೊಂಡಿದ್ದಾರ? ಸತ್ತು 3ನೇ ದಿನದಲ್ಲಿ ಆತನು ಸತ್ತನ ಲೋಕದ ಅನುಸಾರವಾಗಿ ಲೋಕದ ಜನರಿಂದ ಲೋಕದ ಪಾಪದ ಭಾರವನ್ನು ಹೊತ್ತುಕೊಂಡು ಸತ್ತೋಗಿನ ಭೂಲೋಕದ ಸತ್ತೋಗಿನ ಪಾತಾಳದಾಗಿ ಹೋಗಿ ಪಾತಾಳದಾಗಿ ಯಾರ್ಯಾರಿಗೆ ರಕ್ಷಣೆ ಸಿಕ್ಕಿರೋ ರಕ್ಷಣೆ ಕೊಟ್ಟನ, ರಕ್ಷಣೆ ಕೊಟ್ಟು ತಿರುಗಿ ಎದ್ದು ಬಂದಂತೆ ಅದೇ ನಿಮ್ಮ ದೇವಾಲಯ ಅಂದ್ರೆ ಯಾವ್ದು ಕಟ್ಟಲು ಹೋಗ್ತಾನ? ಈ ಹೃದಯ ಆಲಯ. ಈ ಹೃದಯ ಆಲಯ ಯಾವ ಕಟ್ಟಲು ಹೋಗ್ತಾನ? ಯೇಸುಸ್ವಾಮಿ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದ ತಕ್ಷಣ ಪೇತ್ರನ ಪ್ರಸಂಗ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ 3000 ಜನರು ನಂಬಿ ರಕ್ಷಣೆದ ಪ್ರಯಾಸ. 3000 ಜನರು ನಂಬೇರ ದೀಕ್ಷೆ ಮಾಡಿಕೊಂಡ್ರ, ಆತ ಕಡೆ ತಿರುಗಿಕೊಂಡ್ರ, ಸಂಪೂರ್ಣವಾಗಿ ಮಗ್ನರಾಗಿ ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಸ್ತುತಿ ಆರಾಧನೆ ಮಾಡಿರ, ಆತನಿಗೆ ಮಹಿಮೆ ಪಡಿಸುತ್ತೆ. ಅದು ಕ್ರಿಸ್ಮ ದೇವಾಲಯ ಅಂದರೆ ನಾವೇ ಈ ಹೃದಯ ದೇವಾಲಯ. ಈ ಹೃದಯದಲ್ಲಿ ಒಂದು ಕ್ರಿಸ್ತನಿಗೆ ಅವಕಾಶ ಕೊಟ್ಟಿದ್ರ ಕ್ರಿಸ್ತನ ಇರ್ತಾನ, ಲೋಕಕ್ಕೆ ಅವಕಾಶ ಕೊಟ್ಟಿದ್ರ ಸೈತನನ್ನು ಹೃದಯ. ಯಾರ ಒಂದು ಕೃಷಿ ಮೇಲೆ ಯಾರ ಒಬ್ಬರೇ ಕೊಡ್ಲಾಕೊಡ್ತು, ಬೇರೆ ಈಗ ಮಾತ್ರ ಕೊಡಕ್ಕಾಗಲ್ಲ. ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಅವಕಾಶ ಕೊಡ್ಬಾರ್ದು, ನೀವು ಸದ್ಯ ಜ್ಞಾನ ಮಾಡ್ಕೊಂಡು ಒಂದ್ ವೇಳೆ ಕ್ರಿಸ್ತನಿಗೆ ಅವಕಾಶ ಕೊಟ್ಟಿದ್ರ ಹುಡುಕಿ ಹುಡುಕಿ ತಿಳ್ಕೊಳ್ತೀವಿ, ಆತನ ಅನುಸಾರವಾಗಿ ನಡೀತೀವಿ. ಕ್ರಿಸ್ತನ ಅನುಸರಿಸಿಲ್ಲ, ಲೋಕಕ್ಕೆ ಅನುಸರಿಸಿದ್ರ ಹುಡುಕಿ 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 ತಿಳ್ಕೊಳ್ತೀವಿ, ಮತ್ತೆ ತಿಳ್ಕೊಂಡು ಮಾಡ್ಕೊಳ್ತೀವಿ. ನಾವು ಕರ್ತನಿಗೆ ಹುಡುಕಿ ಹುಡುಕಿ ತಿಳ್ಕೊಳ್ಬೇಕು, ತಿಳ್ಕೊಂಡು ಆತನ ಅನುಸಾರವಾಗಿ ನಾವು ನಡಿಬೇಕು, ಪಶ್ಚಾತ್ತಾಪ ಪಡಬೇಕು, ತಿರುಗಿ ನಾವು ಪಾಪದಲ್ಲಿ ತಗೋಬಾರ್ದು ಎಂಬ ದೇವರ ಉದ್ದೇಶದ. ಅದಕ್ಕೆ ನಾವು ಈ ತರವಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಸ್ತೇವೆ. ಒಂದು ವೇಳೆ ಪಾಪ ಶಾಪದಲ್ಲಿ ಬಿದ್ದು ಹುಡುಗಿ ಮಾಡ್ತದೆ ಹತ್ರ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಕ ಸಾಧ್ಯ ಇಲ್ಲ. ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕ ಆಶೀರ್ವಾದವಾಗಿ ಲಾಭವಾಗಿ ಫಲವಾಗಿ